ರಜೆಗೆ ಅಂತ ಬಂದಿದ್ದ ಅತ್ತೆ ಮಗ ಯಾರೋ ಮಾಡದ ಕೆಲಸವನ್ನು ನನ್ನ ಜೊತೆ ಮಾಡಿಬಿಟ್ಟ. ಮೊದಲು ಅವನು ಮಾಡಿದ್ದು ಇಷ್ಟವಾಗುತ್ತಿತ್ತು, ನಂತರ ಬೇಡ ಎಂದರೂ ಅವನು ಬಿಡುತ್ತಿರಲಿಲ್ಲ. ರಜಾ ಮುಗಿದ ಕ್ಷಣ ಅವನು ಬಿಡುವ ರೀತಿಯೇ ಇರಲಿಲ್ಲ. ಅವನು ನನ್ನನ್ನು ಅಯ್ಯೋ, ನನಗೆ ತಿಳಿಯದೆ ಎಲ್ಲ ಆಗಿಬಿಟ್ಟಿತ್ತು. ಅದೇನೆಂದರೆ, ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. 3 ಜನ ಅಕ್ಕ ತಂಗಿಯರಲ್ಲಿ ನಾನು ಕೊನೆಯವಳು. ಅದಕ್ಕಾಗಿ ನಾನು ಎಂದರೆ ತುಂಬ ಪ್ರೀತಿ. ನನ್ನನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು. ನಾನು ಹೇಳಿದ ಹಾಗೆ ಕೇಳುತ್ತಿದ್ದರು. ಚಿಕ್ಕವಳಲ್ಲವೇ, ಅವಳ ಇಷ್ಟವೇ ನಮ್ಮ ಇಷ್ಟ ಅನ್ನುವುದು ಪ್ರತಿಯೊಬ್ಬರ ಮಾತಾಗಿತ್ತು. ನಾನು ಏನು ಮಾಡಿದರೂ ಕೂಡ ನನಗೆ ಕನ್ಸೆಷನ್ ಕೊಡುತ್ತಿದ್ದರು. ಅವರ ಈ ಪ್ರೀತಿ ಬದುಕಿನಲ್ಲಿ ಮುಂದೆ ತುಂಬ ದೊಡ್ಡ ತಪ್ಪು ಮಾಡಲು ಅನುಮತಿ ನೀಡಿದ್ದೇನೋ ಅಂತ ಅನಿಸುತ್ತದೆ. ಒಮ್ಮೊಮ್ಮೆ ಇಬ್ಬರು ಅಕ್ಕಂದಿರನ್ನು ಸ್ಟ್ರಿಕ್ಟಾಗಿ ಇಟ್ಟುಕೊಳ್ಳುವ ಅಪ್ಪ ಏಕೆ ಅಷ್ಟು ಫ್ರೀಯಾಗಿ ಬಿಟ್ಟರೋ ಅರ್ಥವಾಗಲಿಲ್ಲ ನನ್ನನ್ನು. ಸ್ಕೂಲು ಮತ್ತು ಕಾಲೇಜಿನಲ್ಲಿ ನಾನು ಟಾಮ್ ಬಾಯ್. ನನ್ನನ್ನು ನೋಡಿದರೆ ಪ್ರತಿಯೊಬ್ಬರೂ ಸ್ವಲ್ಪ ಭಯಪಡುತ್ತಿದ್ದರು. ನಾನು ಯಾವಾಗ ಯಾರಿಗೆ ಏನು ಬೇಕಾದರೂ ಮಾಡುತ್ತೇನೆ. ಯಾರಾದರೂ ಯಾವುದಾದರೂ ಹುಡುಗಿಯನ್ನು ಚುಡಾಯಿಸಲಿ, ನಾನು ಅವರಿಗೆ ಚೆನ್ನಾಗಿ ಹೊಡೆದು ಬಿಸಾಕುತ್ತಿದ್ದೆ. ಸ್ಕೂಲಿನಲ್ಲಿ ಇದ್ದ ಟೀಚರ್ಸ್ಗೆ ನಾನು ಎಂದರೆ ತುಂಬ ಇಷ್ಟ, ಏಕೆಂದರೆ ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೆ. ಅಕಸ್ಮಾತ್ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ನಂಬುತ್ತಿರಲಿಲ್ಲ. ಅನಾವಶ್ಯಕವಾಗಿ ಅವಳು ತಪ್ಪನ್ನು ಮಾಡುವುದಿಲ್ಲ. ಅವನು ಏನಾದರೂ ತಪ್ಪು ಮಾಡಿರುತ್ತಾರೆ, ಅದರಲ್ಲಿ ಒಳ್ಳೆಯ ಉದ್ದೇಶವಿರುತ್ತದೆ. ನೀವೆಲ್ಲರೂ ಅವಳ ಬಗ್ಗೆ ಚಾಡಿ ಹೇಳಬೇಡಿ, ನಾವು ನಂಬುವುದಿಲ್ಲ ಅಂತ ಟೀಚರ್ಸ್ ಹೇಳುತ್ತಿದ್ದರು. ನನ್ನ ಅಪ್ಪ ತುಂಬ ಆಸ್ತಿಯನ್ನು ಸಂಪಾದನೆ ಮಾಡಿದ್ದರಿಂದ ನೆಂಟರಿಗೆಲ್ಲ ನಾವು ಎಂದರೆ ಒಂದು ರೀತಿಯ ಪ್ರೀತಿ. ಅವರ ಅಪ್ಪ ತುಂಬ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಮಕ್ಕಳನ್ನು ಯಾರು ಮದುವೆಯಾದರೂ ಅದೃಷ್ಟವಂತರು ಅಂತ ಪ್ರತಿ ಬಾರಿ ಹೇಳುತ್ತಿದ್ದರು. ಮೊದಲನೇ ಅಕ್ಕ ಪ್ರೀತಿಸಿ ಮದುವೆಯಾದಳು. ಆಗ ಮನೆಯಲ್ಲಿ ದೊಡ್ಡ ಜಗಳವಾಯಿತು. ಈ ಮನೆಗೂ ಪ್ರೀತಿಗೂ ಹಾಗೆ ಬರುವುದಿಲ್ಲ. ಎಲ್ಲರೂ ಕೂಡ ಅಪ್ಪ ಅಮ್ಮನನ್ನು ಸಮಾಧಾನ ಮಾಡಿದೆವು. ಅಕ್ಕನ ಮದುವೆ ಆಯಿತು. ಇಲ್ಲಿಯವರೆಗೂ ಅಪ್ಪ ಒಂದೇ ಒಂದು ಬಾರಿ ಅವರ ಮನೆಗೆ ಹೋಗಿ ಅವರ ಆತಿಥ್ಯ ಸ್ವೀಕರಿಸಿಲ್ಲ. ಅಪ್ಪನಿಗೆ ಅವರೆಂದರೆ ಇಷ್ಟವಿಲ್ಲ. ಆದರೆ ಅಮ್ಮ ಮತ್ತು ನಾವುಗಳು ಹೋಗಿ ಅಕ್ಕನಿಗೆ ಸಮಾಧಾನ ಹೇಳಿ ಬರುತ್ತೇವೆ. ಅಪ್ಪನ ಈ ಸ್ವಭಾವದಿಂದ ಮನೆಯಲ್ಲಿ ಯಾರೂ ಕೂಡ ಅಪ್ಪನ ಜೊತೆ ತುಂಬ ಮಾತನಾಡುವುದಿಲ್ಲ. ನಮಗೆ ಅರ್ಥವಾಗುತ್ತದೆ ಅಕ್ಕ ಮಾಡಿದ್ದು ತಪ್ಪು ಅಂತ ಅನಿಸುತ್ತದೆ. ಆದರೂ ಕೂಡ ಮಗಳಲ್ಲವೇ, ನಿಧಾನವಾಗಿ ಆದರೂ ಕ್ಷಮಿಸಬಹುದಿತ್ತು. ಆದರೆ ಕ್ಷಮಿಸುವುದನ್ನು ಮರೆತೇ ಬಿಟ್ಟಿದ್ದಾರೆ ಅಪ್ಪ. ನನಗೆ ಇದರಿಂದ ತುಂಬ ಕೋಪ ಬರುತ್ತಿತ್ತು. ನನ್ನ ಸೋದರತ್ತೆ ಮಾಲತಿ ಹತ್ತಿರ ಫೋನ್ ಮಾಡಿ ಪ್ರತಿದಿನ ಅಮ್ಮ ನಾನು ಅಪ್ಪನ ಬಗ್ಗೆ ಚಾಡಿ ಹೇಳುತ್ತಿದ್ದೆವು. ನಿನ್ನ ತಮ್ಮನಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ನೀವುಗಳು. ಯಾವಾಗಲೂ ನನ್ನ ತಮ್ಮ ಪಾಪ ಅಂತ ಹೇಳುತ್ತೀರಾ. ಅದಕ್ಕೆ ನನಗೂ ಮತ್ತು ಅಕ್ಕಂದಿರಿಗೆ ಅಮ್ಮನಿಗೆ ಕಷ್ಟ ಕೊಡುವುದು. ಇಷ್ಟ ಬಂದಂಗೆ ವರ್ತಿಸುತ್ತಾರೆ. ನಮ್ಮ ಆಸೆಗಳು, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಇಲ್ಲವೇ ಅಂತ ಕಣ್ಣೀರು ಹಾಕಿದೆ. ಅಪ್ಪನೂ ಕೂಡ ನಮ್ಮ ಜೊತೆ ಮಾತನಾಡುತ್ತಿಲ್ಲ. ಅಕ್ಕನ ಜೊತೆ ನಾವು ಮಾತನಾಡಲು ಹೋದಾಗ ಅಪ್ಪ ಕೋಪ ಮಾಡಿಕೊಳ್ಳುತ್ತಾರೆ. ಅವರ ಮೇಲೆ ತುಂಬ ಸಿಟ್ಟು ಬರುತ್ತಿತ್ತು. ಅತ್ತೆಗೆ ಆದಷ್ಟು ಬೇಗ ಬಂದು ಅಪ್ಪನಿಗೆ ಬುದ್ಧಿವಾದ ಹೇಳಿ ಹೋಗಿ, ನಮಗೆ ಇವರ ಜೊತೆ ತುಂಬ ಕಷ್ಟವಾಗುತ್ತದೆ, ಬೇಗ ಬಂದು ಬುದ್ಧಿವಾದ ಹೇಳಿ, ಇಲ್ಲವಾದರೆ ನಾವೆಲ್ಲ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇವೆ ಅಂತ ಅತ್ತೆಗೆ ಹೇಳಿದೆ. ಅತ್ತೆ ಕೂಡ ಒಪ್ಪಿಕೊಂಡಳು. ನಾನು ಇಂದು ಕಾಲೇಜಿಗೆ ಹೋಗಲಿಲ್ಲ, ಏಕೆಂದರೆ ನನ್ನ ಎಕ್ಸಾಮ್ ಸ್ಟಡೀಸ್ ಇತ್ತು. ಅತ್ತೆ ಬಂದಳು. ಬಂದ ತಕ್ಷಣ ಅವಳನ್ನು ಬಾಚಿ ತಬ್ಬಿಕೊಂಡೆ. ಅಪ್ಪನ ಕಡೆ ಇರುವ ಸಂಬಂಧದಲ್ಲಿ ಸ್ವಲ್ಪ ನೆಟ್ಟಗೆ ಇರುವವಳು ಅಂದರೆ ಅತ್ತೆ ಮಾತ್ರ. ಉಳಿದವರೆಲ್ಲ ನಮಗೆ ಕಷ್ಟವಾಗುತ್ತದೆ ಅಂದರೆ ಖುಷಿಪಡುತ್ತಾರೆ. ಕೆಲವರು ಪಾರ್ಟಿ ಕೂಡ ಮಾಡಿಕೊಳ್ಳುತ್ತಾರೆ. ಅತ್ತೆ ಕೂಡ ಬುದ್ಧಿವಾದ ಹೇಳಿದಾಗ ಅಪ್ಪ ಒಪ್ಪಲಿಲ್ಲ. ಆದರೆ ಅತ್ತೆ ಪ್ರತಿದಿನವೂ ಏನು ಮಾಡುತ್ತಿದ್ದರೋ ತಿಳಿದಿಲ್ಲ. ರೂಮಿನಲ್ಲಿ ಕುಳಿತುಕೊಂಡು ತಮ್ಮನ ಜೊತೆ ತುಂಬ ಹೊತ್ತು ಮಾತನಾಡುತ್ತಿದ್ದರು. ಮೊದಲು ಅಪ್ಪ ತುಂಬ ಕೋಪಗೊಳ್ಳುತ್ತಿದ್ದರು, ನಂತರ ಸ್ವಲ್ಪ ಸಮಾಧಾನವಾಗುತ್ತಿದ್ದರು. ಈಗ ಅಕ್ಕನ ಜೊತೆ ಮಾತನಾಡಬೇಕು, ಅವಳನ್ನು ನೋಡಬೇಕು ಅಂತ ಅತ್ತೆ ಮತ್ತು ಅಪ್ಪ ಇಬ್ಬರೂ ಕೂಡ ಅಕ್ಕನ ಮನೆಗೆ ಹೋಗಿದ್ದಾರೆ. ಇದರಿಂದ ಮನೆಯಲ್ಲಿ ಖುಷಿಯಾಯಿತು, ಜೊತೆಗೆ ಸ್ವಲ್ಪ ಭಯ ಕೂಡ. ಅಲ್ಲಿ ಏನಾದರೂ ತೊಂದರೆ ಮಾಡಿಕೊಂಡರೆ ಅಂತ. ಆದರೆ ಅತ್ತೆ ಹೋಗಿದ್ದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನುವ ನಂಬಿಕೆ ಇತ್ತು. ಬರಬೇಕಾದಾಗ ಅತ್ತೆ, ಅಪ್ಪ, ಅಕ್ಕ, ಅಕ್ಕನ ಗಂಡ ಎಲ್ಲರೂ ಬಂದಿದ್ದರು. ಅಪ್ಪ ಬಲವಂತ ಮಾಡಿ ಅವರನ್ನು ಕರೆದುಕೊಂಡು ಬಂದಿದ್ದರು. ಅಕ್ಕ ಭಾವನ ಜೊತೆ ಅಪ್ಪ, ಅಮ್ಮ, ಅತ್ತೆಯ ಒಡನಾಟ ತುಂಬ ಚೆನ್ನಾಗಿತ್ತು. ಅಪ್ಪ ಸಂಪೂರ್ಣವಾಗಿ ಬದಲಾದರು. ಅವರೇ ನೋಡಿ ಹುಡುಕಿ ಮಾಡಿದ್ದ ಹುಡುಗನ ಜೊತೆ ಹೇಗೆ ಇರುತ್ತಿದ್ದರೋ ಅದೇ ರೀತಿ ಭಾವನ ಜೊತೆ ಇರುತ್ತಿದ್ದರು.
ನನಗೆ ತುಂಬ ಆಶ್ಚರ್ಯವಾಗುತ್ತಿತ್ತು. ಅತ್ತೆ ಎಷ್ಟು ಬ್ರಿಲಿಯಂಟ್, ಅಪ್ಪನನ್ನು ಎಷ್ಟು ಬೇಗ ದಾರಿಗೆ ತಂದರು. ಇವರ ಜೊತೆ ಚೆನ್ನಾಗಿರಬೇಕು ಅಂತ ಯೋಚಿಸುತ್ತಿದ್ದೆ. ಆದರೆ ನನ್ನ ಎಕ್ಸಾಮ್ಗಳು ನಡೆಯುತ್ತಿತ್ತು. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗುತ್ತಿದ್ದೆ. ಅಮ್ಮ ಅಪ್ಪ ಅತ್ತೆ ಎಲ್ಲೂ ಕಳಿಸಲಿಲ್ಲ. 1 ತಿಂಗಳು ಇಲ್ಲೇ ಇರು, ಎಷ್ಟು ದಿನ ಆಯಿತು ನೀನು ಇಲ್ಲಿ ಇದ್ದು ಅಂತ ಇಟ್ಟುಕೊಂಡರು. ನಂತರ ನನ್ನ ಎಕ್ಸಾಮ್ ಮುಗಿದ ಮೇಲೆ ಅತ್ತೆಯನ್ನು ಒಳ್ಳೆ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿದ್ದೆ. ಇನ್ನೊಂದು ವಾರ ಇರುತ್ತಾರೆ. ಅತ್ತೆ ಅವರ ಊರಿಗೆ ಹೋಗುತ್ತಾರೆ. ಅವರ ಮಗ ಸೂರ್ಯ ಬಂದ. ಅವನು ಸೂರ್ಯನಂತೆ ನೋಡಲು ತುಂಬ ಸುಂದರವಾಗಿದ್ದಾನೆ. ಲವ್ ಅಟ್ ಫಸ್ಟ್ ಸೈಟ್ ಆಯಿತು. ಏಕೆಂದರೆ ಅವನು ಚಿಕ್ಕವನಾಗಿದ್ದಾಗಲೇ ಅವನನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ದರು. ನಾವು ಅವರ ಮನೆಗೆ ರಜಕ್ಕೆ ಹೋದಾಗಲೂ ಕೂಡ ಅವನು ಸಿಗುತ್ತಿರಲಿಲ್ಲ. ಸುಮಾರು 10-12 ವರ್ಷವಾದ ಮೇಲೆ ಅವನನ್ನು ನೋಡುತ್ತಿರುವುದು. ಅಪ್ಪ ಅಂತೂ ಅವನನ್ನು ಬಿಡಲೇ ಇಲ್ಲ. ಅತ್ತೆ ಎಂದರೆ ಅಪ್ಪನಿಗೆ ತುಂಬ ಇಷ್ಟ. ಅವರ ಮಗ ಅಂದರೆ ಇನ್ನೂ ಕೂಡ ಇಷ್ಟ. ನಮ್ಮ ಮಗ ಇವನು ನಮ್ಮವನು ಅಂತ ತುಂಬ ಪ್ರೀತಿಸುತ್ತಿದ್ದರು. ಮನೆಯಲ್ಲಿ ರಾಜ ಮರ್ಯಾದೆ. ನಾನಂತೂ ಅವನ ಹಿಂದೆ ಮುಂದೆ ಸುತ್ತುತ್ತಿದ್ದೆ. ಮೊದಲು ಸ್ವಲ್ಪ ಎಸಿಟೇಷನ್ ಆದರೂ ನಂತರ ನಾನು ಮತ್ತು ಅವನು ಓದುತ್ತಿರುವುದು ಒಂದೇ ವಿಷಯವಾಗಿದ್ದರಿಂದ ಅದರ ಬಗ್ಗೆ ಮಾತನಾಡುತ್ತಿದ್ದೆವು. ಅಪ್ಪ ಹೇಳುತ್ತಿದ್ದರು, ಅವನಿಗೆ ಜಾಗಗಳನ್ನು ತೋರಿಸು, ನೀನು ಮೊದಲೇ ಪರೋಡಿ, ಎಲ್ಲವನ್ನು ನೋಡಿರುತ್ತೀಯ, ಅವನನ್ನು ಎದುರಿಸಬೇಡ, ಅವನು ಸ್ವಲ್ಪ ಸಾಫ್ಟ್ ಅಂತ ಹೇಳುತ್ತಿದ್ದರು. ನಾನು ಅವರ ಮಾತಿಗೆ ಒಪ್ಪಿಕೊಂಡೆ. ನನಗೆ ಈ ಸಮಯ ಸಿಗುತ್ತದೆ ಅವನ ಜೊತೆ ಓಡಾಡಲು ಅಂತ. ಪ್ರೀತಿ ಅಂತ ಏನೂ ಇಲ್ಲ, ಆದರೆ ಪ್ರತಿದಿನವೂ ಅವನ ಜೊತೆ ಓಡಾಡುತ್ತಾ ಸಮಯವನ್ನು ಕಳೆಯುತ್ತಾ ಅವನ ಬಗ್ಗೆ ಒಂದು ರೀತಿಯ ಪ್ರೀತಿ ಮೊಳಕೆ ಹೊಡೆಯಲು ಶುರುವಾಯಿತು. ಎಷ್ಟು ಒಳ್ಳೆಯವನು, ಎಷ್ಟು ಡೀಸೆಂಟ್ ಹುಡುಗ, ಹೆಂಗಸರಿಗೆ ಎಷ್ಟು ಮರ್ಯಾದೆ ಕೊಡುತ್ತಾನೆ, ನನ್ನನ್ನು ತುಂಬ ಕಡೆ ಪ್ರೊಟೆಕ್ಟ್ ಮಾಡುತ್ತಾನೆ, ನಾನು ಎಷ್ಟು ಸ್ಟ್ರಾಂಗ್, ನಾನು ಜೋರು ಅಂತ ಅಂದುಕೊಂಡರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಗಂಡ ಎಂದರೆ ಹೀಗೇ ಇರಬೇಕು ಅಂತ ಪ್ರತಿ ಹುಡುಗಿ ಕನಸು ಕಾಣುತ್ತಾಳೆ. ಇಷ್ಟು ಒಳ್ಳೆಯ ಹುಡುಗ ನನ್ನ ಜೊತೆ ಇರಬೇಕಾದಾಗ ನಾನು ಇವನನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅಂತ ಅವನ ಹಿಂದೆ ಮುಂದೆ ಸುತ್ತುವುದು, ಅವನನ್ನು ಇಂಪ್ರೆಸ್ ಮಾಡುವುದು ಇದೇ ಕೆಲಸವಾಗಿತ್ತು. ಇಂದು ಅವನ ಜೊತೆ ಡಿನ್ನರ್ಗೆ ಹೋಗಿದ್ದೆ. ಅವನಿಗೆ ಇಷ್ಟವಾಗಿರುವ ಬ್ಲ್ಯಾಕ್ ಕಲರ್ ನೆಟ್ ಡ್ರೆಸ್ಸನ್ನು ಹಾಕಿದೆ. ನನ್ನ ಮೈ ಬಣ್ಣ ಬಿಳಿ ಇರುವುದರಿಂದ ನಾನು ಕೂಡ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಆದರೆ ಅವನ ಮುಂದೆ ಸ್ವಲ್ಪ ಡಲ್ಲಾಗಿ ಕಾಣುತ್ತೇನೆ. ಅವನು ತುಂಬ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್. ನಮ್ಮಿಬ್ಬರನ್ನು ಯಾರು ನೋಡಿದರೂ ಕಪಲ್ ಅಂತ ಅಂದುಕೊಳ್ಳುತ್ತಾರೆ. ಇದುವರೆಗೂ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನುವುದು ಅರ್ಥವಾಗಿಲ್ಲ. ಇಂದು ತಿಳಿದುಕೊಳ್ಳಬೇಕು. ನಾನೇ ಪ್ರಪೋಸ್ ಮಾಡಬೇಕು. ಅಲ್ಲಿ ಹೋಗಿ ಅವನ ಜೊತೆ ಡಿನ್ನರ್ ಮಾಡುತ್ತಿದ್ದೆ. ಮಧ್ಯ ಪ್ರಪೋಸ್ ಮಾಡೋಣ ಅಂತ ಅಂದುಕೊಂಡಿದ್ದೆ, ಆದರೆ ಆಗಲಿಲ್ಲ. ಬಂದ ಕ್ಷಣದಿಂದಲೂ ಪ್ರಯತ್ನಿಸುತ್ತಿದ್ದೇನೆ, ಆದರೆ ಧೈರ್ಯ ಸಾಕಾಗುತ್ತಿಲ್ಲ. ಅವನು ಬೇಡ ಅಂತ ಹೇಳಿದರೆ ಏನು ಮಾಡಲಿ? ಅಷ್ಟರಲ್ಲಿ ರೆಸಾರ್ಟ್ನಲ್ಲಿ ಇದ್ದಕ್ಕಿದ್ದಂತೆ ಗಲಾಟೆ ಶುರುವಾಯಿತು. ಮುಖಕ್ಕೆ ಮಾಸ್ಕ್ಸ್ ಹಾಕಿಕೊಂಡಿದ್ದರಿಂದ ರೌಡಿ ನನ್ನನ್ನು ಹಿಡಿದುಕೊಂಡು ನನ್ನ ಕತ್ತಿಗೆ ಚಾಕುವನ್ನು ತೋರಿಸುತ್ತಿದ್ದ. ಬದುಕು ಮುಗಿದು ಹೋಯಿತೇನೋ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ನನ್ನ ಅತ್ತೆ ಮಗ ಆ ರೌಡಿಯ ಮೈ ಮೇಲೆ ಬಿದ್ದ. ನನ್ನನ್ನು ಕಾಪಾಡಿದ. ಕೊನೆಗೆ ಅವರ ಜೊತೆ ಫೈಟ್ ಮಾಡಿ ರೌಡಿಗಳನ್ನೆಲ್ಲ ಪೊಲೀಸರಿಗೆ ಒಪ್ಪಿಸಿದ. ಪೊಲೀಸರು ಅವರನ್ನು ಕರೆದುಕೊಂಡು ಹೋದರು. ನಂತರ ತಿಳಿಯಿತು, ಅವರು ಮಾಮೂಲು ವಸೂಲಿ ಮಾಡಲು ಬಂದಿದ್ದ ಜನಗಳು. ಮಾತಿನ ಮಧ್ಯೆ ಜಗಳ ಮಾಡಿದ್ದಾರೆ. ಇದರಿಂದ ತುಂಬ ಭಯ ಮತ್ತು ದುಃಖವಾಗುತ್ತಿತ್ತು. ನನ್ನ ಅತ್ತೆ ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ಕೂಡ ಗಟ್ಟಿಯಾಗಿ ತಬ್ಬಿ ನನ್ನ ತಲೆಯನ್ನು ಸವರಿ ಸಮಾಧಾನ ಮಾಡುತ್ತಿದ್ದ. ನನ್ನ ಕಣ್ಣೀರು ನಿಲ್ಲುತ್ತಿಲ್ಲ. ಸಾವಿನ ಹತ್ತಿರ ಹೋಗಿ ತಿರುಗಿ ಬಂದವಳು. ಭಯವಾಗುತ್ತಿತ್ತು. ನಂತರ ಅಲ್ಲೇ ಇದ್ದ ರೂಮಿಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿದ. ಹೊರಗಡೆ ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದರು ಅಂತ. ಆದರೆ ನನಗೆ ಸಮಾಧಾನವಾಗುತ್ತಿರಲಿಲ್ಲ. ಮನೆಗೆ ಕರೆದುಕೊಂಡು ಹೋದರೆ ಅಲ್ಲಿ ಅತ್ತೆಗೆ ಮಾವನಿಗೆ ಎಲ್ಲ ವಿಷಯವನ್ನು ಹೇಳಿಬಿಡುತ್ತಾಳೆ ಅಂತ ಅವನಿಗೆ ಭಯವಾಗುತ್ತಿತ್ತು. ನನಗೆ ಊರನ್ನು ತೋರಿಸಲು ಬಂದವಳಿಗೆ ಕಷ್ಟವಾಯಿತು. ಒಂದು ರೀತಿ ಅವನಿಗೆ ಮುಜುಗರವಾಗಿ ಬೇಸರವಾಯಿತು. ಅವಳು ಮಗುವಿನ ಥರ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದಳು. ಆ ರಾತ್ರಿ ಅವರಿಬ್ಬರು ಅವರಿಗೆ ತಿಳಿಯದೆ ಇಬ್ಬರು ಒಂದಾದರು. ಇಬ್ಬರಿಗೂ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುವುದರಿಂದ ಈ ರೀತಿ ದೈಹಿಕವಾಗಿ ಒಂದಾಗಲು ಯಾವುದೇ ರೀತಿ ಸಮಸ್ಯೆಯಾಗಿಲ್ಲ. ಅದರಲ್ಲಿ ಯಾವುದೇ ಮುಜುಗರವಿರಲಿಲ್ಲ. ಒಬ್ಬರ ದೇಹದ ಮೇಲೆ ಒಬ್ಬರು ಅಧಿಕಾರ ಚಲಾಯಿಸುತ್ತಿದ್ದರು. ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ ಇಬ್ಬರು ತಮ್ಮ ತಮ್ಮ ಪ್ರೀತಿಯನ್ನು ತೋರಿಸುತ್ತಿದ್ದರು. ಆ ರೂಮ್
ಅವಳು ಅವನನ್ನು ಪ್ರಪೋಸ್ ಮಾಡಲು ಬುಕ್ ಮಾಡಿದ್ದಳು. ಜನಗಳ ಮಧ್ಯೆ ಪ್ರಪೋಸ್ ಮಾಡಲು ಭಯ, ಏಕೆಂದರೆ ಆ ರೆಸಾರ್ಟ್ ಅವರ ಮನೆಯಿಂದ ಹತ್ತಿರವಿದ್ದು ಇಲ್ಲಿ ಯಾರಾದರೂ ನನಗೆ ಗೊತ್ತಿರುವವರು ಬಂದಿದ್ದರೆ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸುತ್ತಾರೆ ಅನ್ನುವ ಭಯ. ಆದರೆ ಆ ರೂಮು ಇಂದು ಅವರಿಬ್ಬರ ಮಿಲನಕ್ಕೆ ಸಾಕ್ಷಿಯಾಯಿತು. ಇಬ್ಬರಿಗೂ ಪ್ರಜ್ಞೆ ಬಂದಾಗ ವಾಸ್ತವ ಅರ್ಥವಾಗುವ ಹೊತ್ತಿಗೆ ಎಲ್ಲವೂ ಕೈಮೀರಿ ಹೋಗಿದ್ದು ಏನು ಮಾಡಬೇಕು ಅಂತ ಅರ್ಥವಾಗುತ್ತಿಲ್ಲ. ಅವನು ನನ್ನ ಬಳಿ ಕ್ಷಮೆ ಕೇಳಿದ. ನಾನು ನಿಧಾನವಾಗಿ ಹೇಳಿದೆ, ನಾನು ಯಾವುದೋ ಭಾವೋದ್ವೇಗಕ್ಕೆ ಒಳಗಾಗಿ ನಿನ್ನ ಜೊತೆ ಸೇರಿಲ್ಲ. ನಿಜವಾಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನೀನು ಒಪ್ಪಿಕೊಂಡಿದ್ದರೆ ನಾವಿಬ್ಬರೂ ಮದುವೆ ಆಗಬಹುದು ಅಂತ ಹೇಳಿದೆ. ಅವನ ಕಣ್ಣು ಮಿಂಚಿನಂತೆ ಹೊಳೆಯಿತು. ನನಗೂ ಕೂಡ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ. ಇನ್ನೂ ಸ್ವಲ್ಪ ದಿನ ಹೋಗಲಿ. ಈಗಲೇ ಹೇಳಿದರೆ ಅಟ್ರಾಕ್ಷನ್ ಅಂತ ನೀನು ಒಪ್ಪುವುದಿಲ್ಲ ಅಂತ ಸುಮ್ಮನಿದ್ದೆ. ಚಿಕ್ಕವಳು ನೀನು ಆಗಿದ್ದ ದಿನದಿಂದಲೂ ನನಗೆ ನೀನೆಂದರೆ ಒಂದು ರೀತಿಯ ಪ್ರೀತಿ. ಆ ಪ್ರೀತಿ ಇಂದೂ ಕೂಡ ಇದೆ. ನನ್ನ ಬದುಕಿನ ಮನೆಗೆ ದೀಪವನ್ನು ಹಚ್ಚುವ ಅರಸಿ ನೀನಾಗುವೆಯಾ ಅಂತ ಕೈಯನ್ನು ಹಿಡಿದ. ಅಷ್ಟರಲ್ಲಿ ಅವಳು ನನ್ನ ಹತ್ತಿರ ಬಂದು ಹೌದು ಅಂತ ತಲೆ ಅಲ್ಲಾಡಿಸಿದಳು. ಇಬ್ಬರು ಖುಷಿಯಿಂದ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ನಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಮನೆಗೆ ಹೋಗಲು ರೆಡಿಯಾದೆವು. ಇಬ್ಬರಿಗೂ ಕೂಡ ರಾತ್ರಿ ಆಗಿದ್ದರ ಬಗ್ಗೆ ಪಶ್ಚಾತ್ತಾಪವಿಲ್ಲ. ಬದಲಿಗೆ ಪುನಃ ನಾವಿಬ್ಬರು ಸೇರುತ್ತೇವೆ ಅನ್ನುವ ತವಕವಿತ್ತು. ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಪಕ್ಕದ ಮನೆ ಆಂಟಿ ಕೈಗೆ ಕೊಟ್ಟು ಹೋಗಿದ್ದರು. ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ದಾಗ ರಾತ್ರಿಯಿಂದ ಎಷ್ಟು ಫೋನ್ ಮಾಡುವುದು? ಇಬ್ಬರಿಗೂ ಫೋನನ್ನು ತೆಗೆಯಲಿಲ್ಲ. ಆನಂತರ ನಿಮ್ಮ ಅಕ್ಕ ಹೇಳಿದಳು ಅವಳ ಗೆಳತಿಯ ಮನೆಗೆ ಹೋಗಿದ್ದಾಳೆ, ಫಂಕ್ಷನ್ ಇದೆ ಅಂತ. ನನಗೆ ಒಂದೇ ಒಂದು ಮಾತನ್ನು ಹೇಳದೆ ಹೋಗಿದ್ದೀಯಾ ಅಂತ. ನಿಮ್ಮ ಅಕ್ಕನ ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ. ನಾವೆಲ್ಲ ಇಂದು ಇಲ್ಲೇ ಇರುತ್ತೇವೆ. ನೀನು ಮನೆಯಲ್ಲಿ ನಿನ್ನ ಅತ್ತೆ ಮಗನಿಗೆ ಬೇಕಾದ ಎಲ್ಲ ಅಡುಗೆಗಳನ್ನು ಮಾಡಿಕೊಡು, ನೀನು ತಿನ್ನು ಅಂತ ಹೇಳಿ ಫೋನ್ ಕಟ್ ಮಾಡಿದರು. ನನಗೆ ಇನ್ನೂ ಖುಷಿಯಾಯಿತು. ನಾವಿಬ್ಬರೇ ಸಮಯವನ್ನು ಕಳೆಯಬಹುದು ಅಂತ. ಅವನಿಗೂ ಕೂಡ ಖುಷಿಯಾಯಿತು. ಇಬ್ಬರೂ ಕೂಡ ಫ್ರೆಶ್ ಆದೆವು. ಒಟ್ಟಿಗೆ ಸ್ನಾನ ಮಾಡಿದೆವು. ಮೊದಲು ಆಗಿದ್ದ ಭಯ ಈಗ ಆಗಲಿಲ್ಲ. ಇಬ್ಬರು ತುಂಬ ಧಾರಾಳವಾಗಿ ಸೇರುತ್ತಿದ್ದೆವು. ಆ ದಿನವೂ ಕೂಡ ಪರಸ್ಪರ ಒಂದಾದೆವು. ಮಾರನೇ ದಿನ ಅಪ್ಪ ಅಮ್ಮ ಬರೋ ಹೊತ್ತಿಗೆ ಎಲ್ಲವನ್ನು ಕ್ಲೀನ್ ಮಾಡಿ ರೆಡಿಯಾಗಿದ್ದೆವು. ಅಪ್ಪ ಬಂದ ತಕ್ಷಣ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಒಂದು ಕೆಲಸವನ್ನು ನೀನು ಮಾಡಿಕೊಡಬೇಕು, ನನ್ನ ಮರ್ಯಾದೆ ಉಳಿಸಬೇಕು ಅಂತ ಕೇಳಿಕೊಂಡರು. ಅದಕ್ಕೆ ಅವನು ಒಪ್ಪಲಿಲ್ಲ. ಕೊನೆಗೆ ಅತ್ತೆ ಹಠ ಮಾಡಿ ಅವನನ್ನು ಒಪ್ಪಿಸಿದರು. ಹಾಗಾದರೆ ನನ್ನ ಬದುಕು ಅರ್ಥವಾಗುತ್ತಿಲ್ಲ. ನಾನು ಅಳುತ್ತಾ ರೂಮಿಗೆ ಹೊರಟು ಹೋದೆ. ಭಾವನ ತಂಗಿಯ ಹೆಸರಿಗೆ ಯಾವುದೋ ಬೇರೆ ಹುಡುಗ ಹೆಸರು ಸೇರಿಸಿ ಊರಿನಲ್ಲಿ ಅಪಪ್ರಚಾರ ಮಾಡಿಬಿಟ್ಟಿದ್ದಾನೆ. ಈಗ ಅವಳನ್ನು ಆ ರೌಡಿಗೆ ಕೊಡಬೇಕು, ಇಲ್ಲವಾದರೆ ಯಾರೂ ಅವಳನ್ನು ಮದುವೆ ಆಗುವುದಿಲ್ಲ ಅಂತ ಗಲಾಟೆ ಆಗುತ್ತಿತ್ತಂತೆ. ಕೊನೆಗೆ ಅಪ್ಪ ನಾನೇ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ ಅಂತ ಒಪ್ಪಿಕೊಂಡರಂತೆ. ಈಗ ಇವನು ಮದುವೆ ಆದರೆ ನನ್ನ ಕತೆ ಏನು? ಅಮ್ಮನಿಗೆ ನಿಧಾನವಾಗಿ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದೆ. ಕೇವಲ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಮಾತ್ರ. ಉಳಿದ ವಿಷಯವನ್ನು ಹೇಳುವ ಧೈರ್ಯ ಬಂದಿಲ್ಲ. ಅದಕ್ಕೆ ಅಮ್ಮ, ಪ್ರೀತಿ ಅಟ್ರಾಕ್ಷನ್ ಆ ವಯಸ್ಸಿನಲ್ಲಿ ಇರುತ್ತದೆ ಅಷ್ಟೇ ಪುಟ್ಟ. ಅವನು ಇಲ್ಲವಾದರೆ ಇನ್ನೊಬ್ಬ ಹುಡುಗನನ್ನು ಮದುವೆಯಾಗಿ ಬಿಡು. ಏಕೆಂದರೆ ನಿನ್ನ ಅಪ್ಪ ಅವನು ಅವಳನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ದೊಡ್ಡ ಗಲಾಟೆ ಮಾಡುತ್ತಾರೆ. ಮುಂದಿನ ವಾರವೇ ಅವರಿಬ್ಬರ ಮದುವೆ. ತನ್ನ ಮರ್ಯಾದೆ ಹೋಯಿತು, ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅಂತ ಏನಾದರೂ ಮಾಡಿಕೊಂಡರೆ ನಾನು ಏನು ಮಾಡೋಣ ಅಂತ ಹೇಳಿದಳು. ಅದು ಕೂಡ ಸರಿ ಅಂತ ಅನಿಸಿದ್ದು. ಪ್ರೀತಿ ಅಲ್ಲದೆ ನನ್ನ ದೇಹವನ್ನು ಕೂಡ ಕೊಟ್ಟಿದ್ದೇನೆ. ಅವನು ನನ್ನ ಜೊತೆ ಮದುವೆ ಆಗಿಲ್ಲವಾದರೆ ನಾನು ಯಾರನ್ನೂ ಕೂಡ ಮದುವೆ ಆಗುವುದಿಲ್ಲ, ಅದಂತೂ ಸತ್ಯ. ನನ್ನ ಅತ್ತೆ ಮಗ ನಾವಿಬ್ಬರು ಓಡಿ ಹೊರಟು ಹೋಗೋಣ. ನಿನ್ನನ್ನು ಬಿಟ್ಟು ಬೇರೆಯವಳನ್ನು ನನ್ನ ಹೆಂಡತಿಯಾಗಿ ನೋಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದ. ಅಪ್ಪನಿಗೆ ಇಂಡೈರೆಕ್ಟಾಗಿ ಎಲ್ಲ ವಿಷಯವನ್ನು ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ತಯಾರಿಲ್ಲ. ಎಷ್ಟೇ ಪ್ರೀತಿ ಪ್ರೇಮವಿದ್ದರೂ ಮದುವೆ ಆದ ಮೇಲೆ ಹೆಂಡತಿ ಮೇಲೆ ಗಂಡನಿಗೆ, ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಬರುತ್ತದೆ. ಈ ವಿಷಯದ ಬಗ್ಗೆ ಚಿಕ್ಕವರು ಮಾತನಾಡಬಾರದು. ಆದರೆ ಮದುವೆಗೆ ಇಷ್ಟವಿಲ್ಲವಾದರೆ ಬರಬೇಡ ಅಂತ ಬೈದರು. ಸುಮ್ಮನಾದೆ. ನನಗಿಂತ ಅವನ ಪಾಡು ಪರದಾಟ ಇಷ್ಟವಿಲ್ಲದೆ ಇರುವವಳನ್ನು ಮದುವೆ ಆಗುವುದು ಹೇಗೆ? ಮದುವೆ ದಿನ ಬಂದೇ ಬಿಟ್ಟಿತು. ಅವನನ್ನು ಮದುಮಗನ ರೀತಿ ರೆಡಿ ಮಾಡಿ ಮಂಟಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ಮದುವೆಗೆ ಬರುವುದಿಲ್ಲ ಎಂದರೂ
ಈ ವಿಷಯವನ್ನು ತಿಳಿಯದ ನನ್ನ ಅಕ್ಕ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿದ್ದಾಳೆ. ಅವನು ಮದುವೆಯಾದ ತಕ್ಷಣ ನಾನು ಈ ದೇಶವನ್ನೇ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು. ಅವನಿಲ್ಲದೆ ನಾನಿರಲು ಸಾಧ್ಯವಿಲ್ಲ. ಅವನು ಬೇರೆ ಹುಡುಗಿಯ ಜೊತೆ ಇರುವುದನ್ನು ಕಣ್ಣಿಂದ ನೋಡಲು ಕೂಡ ಸಾಧ್ಯವಿಲ್ಲ. ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿಯಾಗಿದೆ. ಮನೆಯಲ್ಲಿ ಮೊದಲೇ ಎಲ್ಲರಿಗೂ ಹೇಳಿದರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಎಲ್ಲ ವಿಷಯವನ್ನು ಕೊನೆಯಲ್ಲಿ ಹೇಳೋಣ ಅಂತ ಅಂದುಕೊಂಡೆ, ಅಥವಾ ಹೋದ ಮೇಲೆ ಹೇಳಿದರೂ ಆಯಿತು. ಜೀವನವೇ ಮುಗಿದು ಹೋಗುತ್ತಿದೆ, ಇನ್ನು ಏನು ಹೇಳಿದರೆ ಉಪಯೋಗ ಅಂದುಕೊಂಡು ಸುಮ್ಮನಾದೆ. ಮದುವೆ ಆಗಬೇಕು, ಅವನು ಅವಳ ಕತ್ತಿಗೆ ತಾಳಿ ಕಟ್ಟಬೇಕು. ಆಗ ನಾನು ಕಣ್ಣನ್ನು ಮುಚ್ಚಿಕೊಂಡೆ. ಅಷ್ಟರಲ್ಲಿ ಯಾರೋ ಒಬ್ಬರು ನನ್ನ ಕೈಯನ್ನು ಹಿಡಿದುಕೊಂಡರು. ಆ ಕೈ ನನಗೆ ತೀರಾ ಪರಿಚಿತ. ನೋಡಿದರೆ ನನ್ನ ಸೋದರ ಅತ್ತೆ. ನೀನು ಹೀಗೆ ಕಣ್ಣು ಮುಚ್ಚಿಕೊಂಡರೆ ಹೇಗೆ? ಮದುವೆ ಆಗಬೇಕಾದರೆ ನನ್ನ ಮಗನನ್ನು ನೋಡಬೇಕು ಅಲ್ಲವೇ ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಮಂಟಪದ ಕಡೆ ಕರೆದುಕೊಂಡು ಹೋದರು. ಹುಡುಗಿಯ ಕತ್ತಿಗೆ ಹಾಕಿದ್ದ ಹಾರವನ್ನು ನನ್ನ ಕತ್ತಿಗೆ ಅವನು ಹಾಕುವಂತೆ ಅತ್ತೆ ಹೇಳಿದಳು. ಅದೇ ರೀತಿ ಆಯಿತು. ಅಲ್ಲಿದ್ದವರೆಲ್ಲ ಆಶ್ಚರ್ಯದಿಂದ ನೋಡುತ್ತಿರಬೇಕಾದಾಗಲೇ ನನ್ನ ಕತ್ತಿಗೆ ನನ್ನ ಸೋದರತೆಯ ಮಗ ತಾಳಿ ಕಟ್ಟಿದ. ಈಗ ಆ ಹುಡುಗಿ ಗತಿ ಏನು ಅಂತ ನಾನು ಯೋಚಿಸುತ್ತಿದ್ದೆ. ಅವಳಿಗೂ ಕೂಡ ಅತ್ತೆ ಒಂದು ಹುಡುಗನನ್ನು ಹುಡುಕಿದಳು. ಅತ್ತೆಯ ನಾದಿನಿಯ ಮಗನಂತೆ. ಅವನು ಕೂಡ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ಅವನ ಜೊತೆ ಆಕೆಯ ಮದುವೆ ಆಯಿತು. ಇದೆಲ್ಲ ಹೇಗೆ ಅಂತ ಮನೆಗೆ ಬಂದ ಮೇಲೆ ಮೊದಲ ರಾತ್ರಿಯಲ್ಲಿ ನನ್ನ ಅತ್ತೆ ಮಗನ ಹತ್ತಿರ ಕೇಳಿದಾಗ ಅವನು ನಕ್ಕು, ನಾನು ನೀನು ಮನೆ ಬಿಟ್ಟು ಹೊರಟು ಹೋಗೋಣ ಅಂತ ಮಾತನಾಡುತ್ತಾ ಇದ್ದೆವು ಅಲ್ಲವೇ? ಆಗ ಅಮ್ಮ ಅದನ್ನೆಲ್ಲ ಕೇಳಿಸಿಕೊಂಡು ನಿನ್ನ ಅಪ್ಪನ ಜೊತೆ ಮಾತನಾಡಿ ರಾಜಿ ಮಾಡಿಸಿದ್ದಾಳೆ. ಮೊದಲು ನಿನ್ನ ಅಪ್ಪ ಒಪ್ಪಲಿಲ್ಲವಂತೆ, ಆದರೆ ನನ್ನ ಅಮ್ಮ ಅಲ್ಲವೇ ಅವಳು ಒಪ್ಪಿಸಿದ್ದಾಳೆ. ಇಬ್ಬರ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ್ದಾಳೆ. ಅಂದರೆ ಅಂತ ಕೇಳಿದೆ. ಪಾಪ ಮಕ್ಕಳು ತಿಳಿಯದೆ ಮುಂದುವರಿದು ಬಿಟ್ಟಿದ್ದಾರೆ. ನಿನ್ನ ಮಗಳು 2 ತಿಂಗಳ ಪ್ರೆಗ್ನೆಂಟ್. ಈಗ ನನ್ನ ಮಗನ ಮಗುವಿಗೆ ಅವನು ಅವಳನ್ನು ಅಷ್ಟೊಂದು ಪ್ರೀತಿಸುತ್ತಾ ಇದ್ದಾನೆ. ಏನು ಮಾಡುತ್ತೀಯಾ ಅಂತ ಕೇಳಿದಾಗ ಮಾವನಿಗೆ ಅನಿಸಿತಂತೆ, ಬೇರೆಯವರ ಮರ್ಯಾದೆ ಉಳಿಸುವುದಕ್ಕಿಂತ ಮುಂಚೆ ನನ್ನ ಮರ್ಯಾದೆಯನ್ನು ಉಳಿಸಬೇಕು ಅಂತ. ಹೇಗಿದ್ದರೂ ಹುಡುಗ ನಾನೇ ಅಂತ ನಿನ್ನ ಭಾವನ ಮನೆಯವರಿಗೆ ಹೇಳಿರಲಿಲ್ಲ ಅಲ್ಲವೇ? ಆಗ ಅಮ್ಮನ ನಾದನಿಯ ಮಗನನ್ನು, ಅಂದರೆ ನನ್ನ ಅತ್ತೆಯ ಮಗನನ್ನು ಆ ಹುಡುಗಿಗೆ ಸೆಟ್ ಮಾಡಿದರು. ನಮ್ಮಿಬ್ಬರ ಮದುವೆಯನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದರು. ಮದುವೆ ಮಂಟಪದಲ್ಲಿ ತಿಳಿದಿದ್ದು ನನಗೆ ತುಂಬ ಖುಷಿಯಾಯಿತು ಅಂತ ಅನಿಸಿತು. ನೀನು ನನ್ನ ಬದುಕಿನಲ್ಲಿ ಬಂದಿದ್ದು ನನ್ನ ಅದೃಷ್ಟ. ಅಮ್ಮನ ಜೊತೆ 1 ವಾರ ಇದ್ದು ಮಾವನ ಮನೆಯಲ್ಲಿ ಹೋಗೋಣ ಅಂತ ಬಂದೆ. ಆದರೆ ನಿನ್ನಂತಹ ರೂಪಸಿ ನನಗೆ ಹೊಂದಿಕೊಂಡು ಹೋಗುವ ಹುಡುಗಿ ಸಿಕ್ಕಿದ್ದು ನನ್ನ ಪಾಲಿನ ಅದೃಷ್ಟ ಅಂತ ಹೇಳಿದ. ತುಟಿಗಳಿಗೆ ಮುತ್ತು ಕೊಡಲು ಹತ್ತಿರ ಬಂದ. ನೀನು ಹೀಗೆ ದೂರ ಸರಿದರೆ ಹೇಗೆ? ಅಮ್ಮ ಮಾವನಿಗೆ ಹೇಳಿಬಿಟ್ಟು ಇದ್ದಾಳೆ, ನಾವಿಬ್ಬರು ಅಪ್ಪ ಅಮ್ಮ ಆಗುತ್ತಿದ್ದೇವೆ ಅಂತ. ಆ ಮಾತನ್ನು ಪ್ಲೀಸ್ ಸತ್ಯ ಮಾಡೋಣ ಅಂತ ನನ್ನ ಮೈ ಮೇಲೆ ಹಾರಿಬಿದ್ದ. ಇದು ನಮ್ಮಿಬ್ಬರಿಗೆ ಮೊದಲ ಬಾರಿಯ ಮಿಲನ ಅಲ್ಲ. ಆದರೂ ಕೂಡ ಮದುವೆ ಆದ ಮೇಲೆ ಮೊದಲ ಬಾರಿಗೆ ಒಂದು ರೀತಿಯ ಸಂತೃಪ್ತಿ, ನೆಮ್ಮದಿ ಇತ್ತು. ಇಬ್ಬರೂ ಕೂಡ ನಮ್ಮನ್ನು ನಾವು ಹಂಚಿಕೊಳ್ಳಲು ಯಾವುದೇ ರೀತಿಯ ಮುಜುಗರ ಪಡಲಿಲ್ಲ. ಅತ್ತೆಯ ಸಹಾಯದಿಂದ ನಮ್ಮಿಬ್ಬರ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಯಿತು. ನನ್ನ ಅಕ್ಕನಿಗಿಂತ ನಾನೇ ಮೊದಲು ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದೇನೆ. ನನ್ನ ಅತ್ತೆಯ ಮಗ ರಜಕ್ಕೆ ಅಂತ ಬಂದವನು ಮದುವೆಯಾಗಿ ನನ್ನನ್ನೇ ಕರೆದುಕೊಂಡು ಬಂದ. ಬಹಳ ಬೇಗ ಎಲ್ಲ ಹಾಗೆ ಹೋಯಿತು. ಆದರೆ ನಾವಿಬ್ಬರು ಈಗ ಬೆಸ್ಟ್ ಕಪಲ್ಸ್, ಪರ್ಫೆಕ್ಟ್ ಕಪಲ್ಸ್ ಅಂತ ಪ್ರತಿಯೊಬ್ಬರ ಬಾಯಿಯಲ್ಲಿ ಹೇಳಿಸಿಕೊಳ್ಳುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.